ಈಗ ಯಾವತ್ತು ಆನೆ ಬಿದ್ದಿದೆ ಸರ್ ಅಲ್ಲಿ? ಮೊನ್ನೆ ನಮಗೆ ನಮ್ಮ ಸಿಬ್ಬಂದಿಗೆ ಅರೌಂಡ್ 11 ಕಾಲ್ಗೆ ಮಾಹಿತಿಯನ್ನು ಇದೇ ನಮ್ಮ ಕಂಪನಿಯವರು ಸ್ವತಃ ಅವರೇ ನೀಡಿದರು. ತದನಂತರ ನಮ್ಮ ಫಸ್ಟ್ ಕ್ಷೇತ್ರ ಸಿಬ್ಬಂದಿಗಳು ಇಲ್ಲಿ ಬಂದು ನೋಡಿದಾಗ ಆನೆ ಒಂದು ಆ ಕೆನಲ್ನಲ್ಲಿ ಬಿದ್ದಿರೋದು ನಮ್ಗೆ ಕಂಡು ಬಂತು. ಅಂದರೆ ಬಿದ್ದಿರೋದಕ್ಕಿಂತ ಆ ಗೇಟ್ ಮುಖಾಂತರ ಬಂದುಬಿಟ್ಟಿರೋದು. ಸೊ ನಂತರ ನಾವು ಎಲ್ಲ ಲೆಕ್ಕ ಸಿಬ್ಬಂದಿಗಳು ಸೇರ್ಕೊಂಡ್ವಿ, ಮತ್ತು ನಮ್ಮ ಈ ಸ್ಥಳೀಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ನಾವು ಏನು ಮಾಡಿದ್ವಿ ಫಸ್ಟು ಅಂದರೆ ಆ ಗೇಟ್ ಮುಖಾಂತರ ಹೆಂಗೆ ಬಂದಿದೆ ಅದೇ ರೀತಿ ಹೋಗಲಿ ಅನ್ನೋ ಪ್ರಯತ್ನದಲ್ಲಿ ಸ್ವಲ್ಪ ನೀರೆಲ್ಲ ಕಡಿಮೆ ಆದಾಗ ಕೂಡ ನಾವು ಗೇಟ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಸ್ಟಿಲ್ ಆನೆ ಆ ಒಂದು ರಭಸಕ್ಕೆ ಹೋಗೋಕ್ಕಾಗಲಿಲ್ಲ. ನಂತರ ಜಿಲ್ಲಾಧಿಕಾರಿಗಳ ಒಂದು ಸಹಾಯದಿಂದ ಕೂಡ ಮತ್ತು ನಮ್ಮ KRS ಇಂಜಿನಿಯರ್ಸ್ ಮತ್ತು ಕಬಿನಿ ಇಂಜಿನಿಯರ್ಸ್ ಮತ್ತು ಇಲ್ಲಿ ಮೇಲೆ ಒಂದು 3-4 ಏನು ಪವರ್ ಜನರೇಷನ್ ಯೂನಿಟ್ ಇದ್ದಾವೆ ಅವರೆಲ್ಲ ಸಹಕಾರ ತೆಗೆದುಕೊಂಡು ನೆಕ್ಸ್ಟ್ ಡೇ ನಾವು ನೀರನ್ನ ಕಡಿಮೆ ಮಾಡಿ ಅದನ್ನು ಮತ್ತೆ ಗೇಟ್ ಮುಖಾಂತರ ಓಪನ್ ಮಾಡಿದ್ರೆ ಗೇಟ್ ಮುಖಾಂತರ ಹೋಗ್ಬೋದು ಅನ್ನೋದೊಂದು ನಮ್ಮ ಒಂದು ಪ್ರಯತ್ನದಲ್ಲಿ. ಯಾಕೆಂದರೆ ಇದು ತಾವು ನೋಡಿದ್ರಿ, ಈ ಪ್ರಯತ್ನಗಳಿಂತಂದ್ರೆ ನಮ್ಗೆ ಲಾಸ್ಟ್ ಆಪ್ಷನ್ ಇದು. ಹಾಗಾಗಿ ಆ ಪ್ರಯತ್ನ ಸುಸೂತ್ರ ಆಗಿಬಿಡಲಿ ಅಂತೇಳಿ ನಾವು ತುಂಬ ಪ್ರಯತ್ನ ಮಾಡಿದ್ವಿ. ನಿನ್ನೆ ಒಂದು 2-3 ಸಲ ನಾವು ಪ್ರಯತ್ನ ಮಾಡಿದ್ವಿ. ಬಟ್ ಆನೆ ಅದು ಆ ನೀರಿನ ರಭಸಕ್ಕೆ ಅದು ಮತ್ತೆ ಮುಂದೆ ಹೋಗೋಕ್ಕಾಗಲಿಲ್ಲ. ತದನಂತರದಲ್ಲಿ ನೆಕ್ಸ್ಟು ಏನು ಮಾಡಿದ್ವಿ ಅಂದರೆ ಈ ಕ್ರೇನ್ ತರಿಸ್ಕೊಂಡ್ರು ಕೂಡ ನಮಗೆ ಆ ಟೈಮ್ನಲ್ಲಿ ಡಾಕ್ಟ್ರ್ ಇದ್ದರು. ಬಟ್ ಆದರೂ ಕೂಡ ನಮಗೇನು ಅದು ನಮ್ಗೆ ಅಲ್ಲಿ ಸೆಟ್ ಆಗಲಿಲ್ಲ. ಅದು ಟೈಮಲ್ಲಿ ಅದನ್ನು ಬೆದಸಕ್ಕೆ ಟ್ರೈ ಮಾಡಿದ್ವಿ, ಕ್ರೇನ್ ಮುಖಾಂತರ, ಡ್ರೋನ್ ಮುಖಾಂತರ ಅದನ್ನು ಆ ಗೇಟ್ ಕಡೆ ಮೂವ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅದು ನಮ್ಗೆ ಯಾವುದು ಕೂಡ ಫಲಿತಾಂಶ ನೀಡಲಿಲ್ಲ. ಬಟ್ ಒಟ್ಟಾರೆಯಾಗಿ ನಿನ್ನೆ ನಮ್ಮ ಏನು ರಮೇಶ್ ಡಾಕ್ಟ್ರು ಮತ್ತು ಆದರ್ಶ್ ಡಾಕ್ಟ್ರು ಮತ್ತು ಟೀಮು ಸೊ ದೇ ಪ್ಲ್ಯಾಂಡ್ ಈ ರೀತಿ ಮಾಡುವ ಅಂತೇಳಿ. ಅದೇ ರೀತಿ ನಮ್ಗೆ ಮೇಲ್ಗಡೆಯಿಂದ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಆಗಿಂದಾಗಲೇ ನಮಗೆ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಟೆಕ್ನಿಕಲ್ ಟೀಮ್ ಜೊತೆ ಏನು ಮಾಡೋದು ಒಳ್ಳೆಯದು, ಯಾವ್ದು ಮಾಡೋದು ಸೂಕ್ತ ಅಂತೇಳಿ ನಾವು 2-3 ಪ್ಲ್ಯಾನ್ಗಳನ್ನ ಇಟ್ಕೊಂಡು ಕೊನೆಗೆ ಇವತ್ತು ನಾವು ಅನಿವಾರ್ಯವಾಗಿ ಸೊ ಇದೇ ಪ್ಲ್ಯಾನ್ ನಮ್ಗೆ ಸೂಕ್ತ, ಬೇರೆ ದಾರಿನೇ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಇದನ್ನು ಇವತ್ತು ಹೊರಟ್ವಿ. ತಮಗೆಲ್ಲ ಗೊತ್ತಿದೆ, ನೀರಿತ್ತು, ತುಂಬ ಡೇಂಜರ್ ನೀರಲ್ಲಿ, ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ನಮಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ತುಂಬ ಹೇಳ್ತೀನಿ, ತುಂಬ ನಮ್ಮ ಡಾಕ್ಟ್ರು ಸರ್ ನಮ್ಮದು ಇಂಟೆನ್ಷನ್ ಸರಿ ಇರಬೇಕು ಅಷ್ಟೇ ಹೊರತು ನಾವು ಇಂಟೆನ್ಷನ್ ಸರಿ ಇಟ್ಕೊಂಡು ನಾವು ಮಾಡುವ ಅಂತೇಳಿ ನಮ್ಮ ಡಾಕ್ಟರ್ಸ್ ಆ್ಯಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ಸೊ ನಮಗೆ ಅದರಿಂದ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ಅದೇ ರೀತಿ ತಾವೆಲ್ಲ ನೋಡಿದ್ದೀರಿ, ನಮ್ಮ ಡಾಕ್ಟರ್ಸ್ ಕೂಡ ಈಗ ತುಂಬ ಮೋಸ್ಟ್ಲಿ ಅವ್ರ ಜೀವನ ಒತ್ತೆ ಇಟ್ಟು ಮಾಡೋರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಮ್ಮ ಡಾಕ್ಟರ್ ಆಗಲಿ, ನಮ್ಮ LTF ಟೀಮ್ ಮತ್ತು ನಮ್ಮ ಮೈಸೂರು ವೈಲ್ಡ್ ಲೈಫ್ DCF ಮತ್ತು ಇವನ್ ಝೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ನಿನ್ನೆ ವಿಸಿಟ್ ಮಾಡಿ ಅವರು ಕೂಡ ಈಗ ಬಂದು ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ತಹಸೀಲ್ದಾರ್ ಸಾಹೇಬರು ಕೂಡ ನಿನ್ನೆನೂ ಕೂಡ ಬಂದಿದ್ದರು ಮತ್ತು ಇವತ್ತು ಕೂಡ ನಮ್ಮ ಜೊತೆ ಇದ್ದು ನಿರಂತರವಾಗಿಲ್ಲ, ಇದು ಮುಗಿಯೋರು ನಾನು ಜೊತೆಗೆ ಇದ್ದೇ ಇರ್ತೀನಿ ಅಂತೇಳಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಎಲ್ಲ ಅಫ್ಕೋರ್ಸ್ ಮಾಧ್ಯಮ ಮಿತ್ರರು ಕೂಡ ನಾನು ನಿನ್ನೆವರೆಗೂ ನಾವು ಯಾಕೆಂದರೆ ನಾವು ಹೇಳಿಲ್ಲ ಅನ್ನೋಕ್ಕಿಂತ ನಾವು ಇದರಲ್ಲಿ ಬ್ಯುಸಿ ಇದ್ವಿ. ಬಟ್ ತದನಂತರ ಮಾಧ್ಯಮ ಮಿತ್ರರು ಕೂಡ ಬಂದು ಶಾಂತವಾಗಿ ನೀವೆಲ್ಲ ನಮ್ಗೆ ಸಹಕಾರ ನೀಡಿದ್ದೀರಿ. ಮತ್ತು ಮಾನ್ಯ ಮಂತ್ರಿಗಳು ಕೂಡ ಇವತ್ತು ನನ್ನ ಮಾತಾಡಿ ಇದು ಸುಸೂತ್ರವಾಗಿ ಆಗಲೇಬೇಕು ಅಂತ ನನಗೆ ನಿರ್ದೇಶನ ನೇರವಾಗಿ ನೀಡಿದ್ರು. ಸೊ ನಾನು ಒಟ್ಟಾರೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಏನು ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಅವ್ರು ಆಪರೇಟ್ ಮಾಡಿದ್ರು ನಿಜವಾಗ್ಲೂ ಅವ್ರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಪಡಿಸ್ತೀನಿ. ಶನಿವಾರ ಆನೆ ಬಿದ್ದಿದ್ಯಂತೆ, ಇಲ್ಲಿ ನಿಜಾನ ಇಲ್ವಾ ಸರ್? ನಾನು ಹೇಳಿದ್ನಲ್ಲ, ನಮಗೆ ಗೊತ್ತಾಗಿದ್ದು ಭಾನುವಾರ 11 ಗಂಟೆಗೆ ಇದೇ ಸಂಸ್ಥೆಯವರು ನಮ್ಗೆ ಹೇಳಿದ್ರು. ಆಗ ಬಂದಾಗ ನಾವು ನೋಡಿದ್ದು. ಸರ್ ಈಗ ಪ್ಲೇಸ್ ಏನು ಸರ್? ಈಗ ಟಸ್ಕರ್ಗೆ ಎಷ್ಟು ವರ್ಷದ ವಯಸ್ಸು? ಈಗ ಅದಕ್ಕೆ ಫಂಗಸ್ ಎಲ್ಲ ಕೂಡ ಆಗಿದೆ, ಹೇಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರೆ ಹೇಗೆ ಸರ್? ಅದಕ್ಕೆ ಒಂದು ನಿಮಿಷ ಡಾಕ್ಟರ್ ಬರ್ತಾರೆ. ಬಟ್ ಆದರೂ ಹೇಳ್ತೀನಿ, ಈಗಾಗಲೇ ನಾವು ಕಾಲಿಗೆ ಬೇವಿನ ಎಣ್ಣೆ ಅರಿಶಿನ ಪುಡಿ ಎಲ್ಲ ಹಚ್ಚಿದ್ದೀವಿ. ಡಾಕ್ಟ್ರು ಅದೇ ಅಂತ ಟ್ರೀಟ್ಮೆಂಟ್ ಮಾಡಿದ್ದಾರೆ ಈಗ ಅವರು. ಸೊ ಏಜು ಡಾಕ್ಟರ್ ಹೇಳ್ತಾರೆ, ಮೇ ಬಿ ಅವ್ರು ಹೇಳ್ತಾ ಇರೋದು ಒಂದು 9 to 10 years, 12 years ಆ ರೀತಿ ಒಂದು 3-4 ವರ್ಷ ಹೆಚ್ಚು ಕಮ್ಮಿ ಆಗ್ಬೋದು. ನಿಮಗೆ ಟೆಕ್ನಿಕಲ್ ಇದ್ರೆ ನಾನು ಡಾಕ್ಟರ್ ಅಂತ ಕಾಡಾನೆಗಳು ಇಂಡಿಯಂಟಾಗಿ ಬರ್ತವೆ, ಈ ಸಿಂಗಲ್ ಆಗಿ ಬಂದಿದ್ದು ಹೇಗೆ ಸರ್? ಇಲ್ಲಿ ಬಂದಿದ್ದು ಯಾವ ರೀತಿ ಅಂತ ಅದು ನಮಗೂ ಅದು ಒಂಥರ ವರ್ಟಿಕಲ್ ಪ್ರಶ್ನಾರ್ಥಕ ಆಗಿದೆ, ಯಾಕೆ ಬಂತು? ಯಾಕೆಂದ್ರೆ ಆ ಗೇಟ್ ಮುಂದ್ಗಡೆ ಒಂದು 150 ಮೀಟರ್ ಆಳ ಇದೆ. ಆ ಆಳದಲ್ಲಿ ಹೆಂಗೆ ಬಂತು ಅದು ಅಂತೇಳಿ, ಯಾಕೆಂದ್ರೆ ಸಡನ್ ಆಗಿ ಬರ್ತಾ ಇದ್ದು ಗೇಟ್ ಓಪನ್ ಮಾಡಿದಾಗ ಕೊಚ್ಕೊಂಡು ಬರೋದು ಸಹಜ. ಬಟ್ ಅಲ್ಲಿ 100-150 ಮೀಟರ್ ದೂರಕ್ಕೂ ಕೂಡ ನೀರಿದೆ, ಅಂದರೆ ಅಲ್ಲಿ ಅಷ್ಟು ಸೆಳೆತ ಇರಲ್ಲ. ಬಟ್ ಏನಕ್ಕೆ ಬಂತು ನಮಗೂ ಕೂಡ ಪ್ರಶ್ನೆ ಆಗ್ತದೆ. ಫಾರೆಸ್ಟ್ ಇಂದ ಬಂದಿರೋದು ಜೊತೆಗೆ ಸರ್ ಗಂಡಾನೆಗಳು ಜಾಸ್ತಿ ಗುಂಪಲ್ಲೇ ಇರ್ತವೆ, ಸೊ ಇದೊಂದು ಮಾತ್ರ ಟಸ್ಕರ್ ಇದಾಗಿದೆ. ಅದನ್ನು ಕೂಡ ಏನಾಗುತ್ತೆ, ಪಾಪ್ಯುಲೇಷನ್ ಸ್ಟಡೀಸ್ ಅಂತೀವಿ, ಆ ಗುಂಪಿಂದ ಏನಾರು ಇದು ಬೇರ್ಪಡ್ತಾ ಗಂಡು ಅಂತೇಳಿ ನಮ್ಗೆ ಗೊತ್ತಾಗಲ್ಲ. ಅಥವಾ ಏನಾರು ಫೈಟ್ ಆಯ್ತಾ ಗಂಡು ಅದು ಹೇಳೋಕ್ಕಾಗಲ್ಲ. ಸೊ ಅಥವಾ ಮೇವರ್ಸ್ ಏನಾರು ಬಂತಾ ಡಿಹೈಡ್ರೇಷನ್ ಆಗಿ ಸ್ವಲ್ಪ ವೀಕು ಇದೆ, ತಾವು ನೋಡಿದಿರಿ, ಸ್ವಲ್ಪ ವೀಕು ಇದೆ. ಇನ್ನು ಕೆಲವು ಟೈಮಲ್ಲಿ ಏನಾಗ್ತದೆ ಅಂದರೆ ಇನ್ಫೆಕ್ಷನ್ ಅಥವಾ ವೀಕ್ನೆಸ್ ಆದಾಗ ಗುಂಪಿಂದ ಬೇರೆ ಮಾಡೋವಂಥದ್ದು ಸಹಜ, ಅಲ್ಲಿ ಆ ರೀತಿಯೂ ಇರ್ಬೋದು. ಹಾಗಾಗಿ ಕಾಡು ಸುತ್ತಮುತ್ತ ಇದೆ, ಹಾಗಾಗಿ ನಾವು ಇಂಥ ಕಾಡಿಂದನೇ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲ, ತಮ್ಮುಂದನೇ ಹೋಯ್ತು. ಇದು ದನಗೂರು ಏರಿಯಾ ಬರ್ತದೆ, ದನಗೂರು ಏರಿಯಾ. ಸೊ ಈ ಕಡೆ ಎಲ್ಲ ನಮ್ದು ಕಾವೇರಿ ವೈಲ್ಡ್ ಲೈಫ್ ಮುಂದೆ ಹೋಗುತ್ತೆ, ಈ ಕಡೆ ನಮ್ದು ಕೊಳ್ಳೇಗಾಲ ಬರುತ್ತೆ ಮುಂದಕ್ಕೆ. ಸೊ ಇದು ಮುಂದೆ ಹೋಗುತ್ತೆ. ಈಗಲೂ ಕೂಡ ಮುಂದೆ ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಈಗ ಫಾಲೋ ಅಪ್ ಮಾಡಿ ಕಾಡೊಳಗೆಲ್ಲ ಮಾನಿಟರ್ ಮಾಡಲ್ಲ, ರಸ್ತೆಯಲ್ಲಿ ಜನಗಳಿಗೆ ನಾವು
ಎಚ್ಚರಿಕೆಯನ್ನು ನೀಡ್ತೀವಿ. ಯಾಕೆಂದರೆ ಅದು ಡಿಸ್ಟರ್ಬ್ ಆಗಿದೆ, ಈಗ ಡಿಸ್ಟರ್ಬ್ ಆಗಿದೆ. ಹಾಗಾಗಿ ನಾವು ತಕ್ಷಣ ಎಲ್ಲರಿಗೂ ಜನಗಳು, ಸುತ್ತಮುತ್ತ ಜನಗಳಿಗೆ ಮಾಹಿತಿ ಕೊಡ್ತೀವಿ. ಒಬ್ಬೊಬ್ಬರೇ ಕತ್ತಲಲ್ಲಿ ಓಡಾಡಬೇಡಿ, ದಯವಿಟ್ಟು ಏನಾರ ಮಾಹಿತಿ ಇದ್ರೆ ನಮಗೆ ಇಲಾಖೆಗೆ ಮಾಹಿತಿ ತಿಳಿಸಿ ಅಂತ ಹೇಳ್ತೀವಿ. ತಮ್ಮ ಮುಖಾಂತರ ಸುತ್ತಮುತ್ತ ಸಾರ್ವಜನಿಕ ಏನು ಕೇಳ್ಕೊಳ್ತೀನಿ ಅಂದರೆ, ದಯವಿಟ್ಟು ಆನೆ ಕಾಣ್ತು ಅಂತ ತಕ್ಷಣ ಹತ್ರ ಓಡೋಗೋದಾಗಲಿ ಅಥವಾ ಆನೆ ಇರುವಂಥ ಕಾಡೇರೆಗಳಲ್ಲಾಗಲಿ ಒಬ್ಬೊಬ್ಬರೇ ಹೋಗೋದಾಗಲಿ ಸದ್ಯಕ್ಕೆ ಸುತ್ತಮುತ್ತ ಇರೋ ಜನಗಳು ಯಾರು ದಯವಿಟ್ಟು ಹೋಗಬೇಡಿ. ತುಂಬ ಎಚ್ಚರಿಕೆಯಿಂದ ತಾವು ತಮ್ಮ ಜೀವನವನ್ನು ಮತ್ತು ತಮ್ಮ ತಿರುಗಾಟವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ.